ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸಮ್ಮರಲ್ಲಿ ಯೂಸ್ ಆಗುವಂಥ ಕೆಲವೊಂದು ಈಸಿ ಹಾಗೂ ಸ್ಮಾರ್ಟ್ ಟಿಪ್ಸ್ಗಳನ್ನು ತಿಳಿಸ್ತಾ ಇದ್ದೀನಿ. ಈ ಎಲ್ಲ ಟಿಪ್ಸ್ಗಳು ಗೊತ್ತಿಲ್ಲದೆ ನೀವು ತುಂಬ ಟೈಮ್ ಹಾಗೂ ಹಣನ ವೇಸ್ಟ್ ಮಾಡಿರ್ತೀರಾ. ಸೊ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ನೋಡಿ. ಈ ಎಲ್ಲ ಟಿಪ್ಸ್ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ. ಓಕೆನಾ? ಸೊ ಫ್ರೆಂಡ್ಸ್, ಬನ್ನಿ ಹಾಗಾದರೆ ಮೊದಲೇ ಟಿಪ್ ಯಾವುದಂತೇಳಿ ನೋಡೋಣ. ಸಮ್ಮರಲ್ಲಿ ಕೆಂಪಿರುವೆಗಳ ಕಾಟ ಸ್ವಲ್ಪ ಜಾಸ್ತಿ ಅಂತಲೇ ಹೇಳ್ಬೋದು. ಯಾವ ವಸ್ತು ಇಟ್ರು ಅದರಲ್ಲಿ ಕೆಂಪಿರುವೆ ಸೇರ್ಕೊಂಡೇ ಬಿಡುತ್ತೆ. ಸೊ ಸಕ್ಕರೆ ಡಬ್ಬ ಅಂದರೆ ಕೇಳಬೇಕಾದ, ಇನ್ನು ಎಲ್ಲಿಟ್ರು ಹುಡ್ಕೊಂಡು ಬಂದು ಕೆಂಪಿರುವೆ ಸೇರ್ಕೊಂಡ್ಬಿಡುತ್ತೆ. ಸೊ ಅವಾಗ ನೀವು ಏನು ಮಾಡಬೇಕಂದ್ರೆ, ಈ ಒಂದು ಸಕ್ಕರೆ ಬಾಕ್ಸಲ್ಲಿ ಈ ರೀತಿ ಒಂದು 5-6 ಲವಂಗನ ಹಾಕಿ ಇಡೋದ್ರಿಂದ ಇದರಲ್ಲಿ ಯಾವುದೇ ರೀತಿ ಈ ಒಂದು ಲವಂಗದ ಸ್ಮೆಲ್ಗೆ ಇರುವೆಗಳು ಸೇರ್ಕೊಳ್ಳೋದಿಲ್ಲ. ಹಾಗೆಯೇ ಸಕ್ಕರೆ ಉಂಡೆ ಉಂಡೆ ಆಗ್ತಾ ಇರುತ್ತೆ, ಸ್ವಲ್ಪ ನೀರಿನಂಶ ಏನಾದರೂ ಟಚ್ ಆದರೆ. ಸೊ ಅವಾಗ ಈ ಲವಂಗನ ಈ ಒಂದು ಬಾಕ್ಸಲ್ಲಿ ಹಾಕಿ ಇಡೋದ್ರಿಂದ ಈ ಸಕ್ಕರೆ ಉಂಡೆ ಕಟ್ಟೋದಿಲ್ಲ ಮತ್ತು ಇದರಲ್ಲಿ ಕೆಂಪಿರುವೆಗಳು ಕೂಡ ಸೇರ್ಕೊಳ್ಳೋದಿಲ್ಲ. ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಓಕೆನಾ? ನೆಕ್ಸ್ಟ್ ಟಿಪ್ ಬಂದು, ಈ ರೀತಿ ಗಾಜಿನ ಬಳೆಗಳು ಹೆಣ್ಮಕ್ಳಿಗೆ ತುಂಬಾ ಫೇವ್ರೇಟ್. ಬಟ್ ಗ್ರೀನ್ ಅಂದರೆ ಕೂಡ ಕೇಳಬೇಕಾ, ತುಂಬಾ ಇಷ್ಟ ಆಗುವಂಥ ಒಂದು ಬಳೆಗಳು. ಈ ರೀತಿ ಗಾಜಿನ ಬಳೆನ ನಾವು ತಂದಾಗ ಸಮ್ಮರಲ್ಲಿ ಎಲ್ಲೆಲ್ಲೋ ಬಿಸಿಲಿಗೆ ಇಟ್ಟಿರೋದ್ರಿಂದ ಏನೋ ಗೊತ್ತಿಲ್ಲ, ಸ್ವಲ್ಪ ಬೇಗನೆ ನಾವು ಕೈಯಲ್ಲಿ ಹಾಕೊಂಡ ತಕ್ಷಣವೇ ಒಡೆದೋಗ್ಬಿಡುತ್ತೆ. ಸೊ ಆವಾಗ ಏನು ಮಾಡಬೇಕಂದ್ರೆ, ಈ ರೀತಿ ಗಾಜಿನ ಬಳೆಗಳನ್ನು ನೀವು ಮನೆಗೆ ತಂದ ತಕ್ಷಣ ಸ್ವಲ್ಪ ಐಸ್ ಇರುವಂಥ ವಾಟರಲ್ಲಿ 1 ಅವರ್ ಇಲ್ಲ ಹಾಫ್ ಅನ್ ಅವರ್ ಇಟ್ಟು ತೆಗೆದು ನೀವು ಆನಂತರ ನಿಮ್ಮ ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು, ಇಲ್ಲ ವೇರ್ ಕೂಡ ಮಾಡ್ಬೋದು. ಆವಾಗ ಈ ಬಳೆಗಳು ಬೇಗನೆ ಒಡೆದೋಗೋದಿಲ್ಲ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಸಿಲ್ಲಿ ಅನಿಸ್ಬೋದು, ಬಟ್ ಇದು ಖಂಡಿತ ಯೂಸ್ಫುಲ್ ಆಗುವಂಥ ಟಿಪ್ಸ್ಗಳನ್ನೇ. ಗಾಜಿನ ಬಳೆಗಳು ಯಾರೆಲ್ಲ ವೇರ್ ಮಾಡ್ತೀರಾ, ಸೊ ಈ ಒಂದು ಟಿಪ್ಸ್ನ ಟ್ರೈ ಮಾಡಿ ನೋಡಿ. ಓಕೆನಾ? ನೆಕ್ಸ್ಟ್ ಟಿಪ್ ಬಂದು, ನೇಲ್ ಪಾಲಿಶನ್ನು ನೀರಲ್ಲಿ ಹಾಕೋದು. ನೀರಲ್ಲಿ ಹಾಕೋದು ಅಂತಂದರೆ ಹೇಗೆ ಅಂತ ತೋರಿಸ್ತೀನಿ. ನಾವು ಫಂಕ್ಷನ್ಗೆಲ್ಲಾದರೂ ಬೇಗನೆ ರೆಡಿಯಾಗಿ ಹೋಗ್ಬೇಕಂದ್ರೆ ನೇಲ್ ಪಾಲಿಶನ್ನು ಮಕ್ಕಳಿಗೆ ಹಚ್ತೀವಿ ಮತ್ತು ನಾವು ಹಚ್ಕೊಳ್ತೀವಿ. ಆವಾಗ ಬೇಗನೆ ಸಾರಿ ಏನಾದರೂ ವೇರ್ ಮಾಡಬೇಕಿಲ್ಲ, ಮಕ್ಕಳಿಗೆ ನೇಲ್ ಪಾಲಿಶ್ ಹಾಕಿ ನೀವು ಬಿಟ್ಬಿಟ್ರೆ ಅವರು ಡ್ರೆಸ್ ತುಂಬ ಹಚ್ಕೊಂಡ್ಬಿಡ್ತಾರೆ. ಸೊ ಆವಾಗ ನೀವು ಏನು ಮಾಡಬೇಕು, ಟೈಮ್ ಇಲ್ಲ ನಮಗೆ ಈ ನೇಲ್ ಪಾಲಿಶನ್ನು ಹಚ್ಕೊಂಡು 1-2-3 ಮಿನಿಟ್ಸ್ ಬಿಡೋದಕ್ಕೆ ಅಂತಂದರೆ, ಈ ರೀತಿ ನೀವು ಸ್ವಲ್ಪ ತಣ್ಣಗಿರುವಂಥ ನೀರಲ್ಲಿ ನೇಲ್ ಪಾಲಿಶನ್ನು ಹಚ್ಕೊಂಡು ಈ ರೀತಿ ಮುಳುಗಿಸಿ ಇಡೋದ್ರಿಂದ ಈ ಒಂದು ನೇಲ್ ಪಾಲಿಶ್ ಬೇಗನೆ ಡ್ರೈ ಆಗುತ್ತೆ. ಮಕ್ಕಳಿಗಂತೂ ಈ ಒಂದು ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ. ಅವರು ಸ್ವಲ್ಪ ಜಸ್ಟ್ ಹಚ್ಚಿದ ತಕ್ಷಣನೇ ಮೈಯೆಲ್ಲ ಮಾಡ್ಕೊಂಡ್ಬಿಡ್ತಾರೆ. ಸೊ ಅವಾಗ ನೀವು ಈ ರೀತಿ ಅವರಿಗೆ ಕೈಗೆ ನೇಲ್ ಪಾಲಿಶ್ ಹಚ್ಚಿ ನೀರಲ್ಲಿ ಮುಳುಗಿಸಿ ಇಡೋದ್ರಿಂದ ಇದು ಬೇಗನೆ ಡ್ರೈ ಆಗುತ್ತೆ. ಸೊ ನೋಡ್ತಾ ಇರ್ಬೋದು, ಇಲ್ಲಿ ನೀವು ಕೈಗೆ ಯಾವುದೇ ರೀತಿ ನೇಲ್ ಪಾಲಿಶ್ ಅಂಟ್ತಾ ಇಲ್ಲ. ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಓಕೆನಾ? ನೆಕ್ಸ್ಟ್ ಟಿಪ್ ಬಂದು, ನಾವು ಹಬ್ಬಗಳಲ್ಲಿ ತೆಂಗಿನಕಾಯಿನ ಹೊಡಿತೀವಿ. ಅದನ್ನು ಕೊಬ್ಬರಿನ ತೆಗೆದ ತಕ್ಷಣ ಚಿಪ್ಪನ್ನು ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀವಿ. ಈ ಒಂದು ಚಿಪ್ಪನ್ನು ವೇಸ್ಟ್ ಅಂತ ಬಿಸಾಕೋ ಬದಲು ಈ ರೀತಿ ಕೂಡ ರಿಯೂಸ್ ಮಾಡ್ಕೊಳ್ಬೋದು. ಅದು ಹೇಗೆ ಅಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ರಿ, ಈರುಳ್ಳಿನ ನಾವು ಮನೆಯಲ್ಲಿ ಜಾಸ್ತಿನೇ ತೊಗೊಂಡು ಬರ್ತೀವಿ. ಆವಾಗ ಸ್ಟೋರ್ ಮಾಡಿದಾಗ ಅದು ಒಂದ್ರ ಮೇಲೆ ಒಂದು ಬಿದ್ದು ಈ ಬಿಸಿಲು ಟೈಮಲ್ಲಿ ಏನಾಗುತ್ತೆ, ಸ್ವಲ್ಪ ಹಸಿಗಡ್ಡೆ ಇದ್ರೂ ಕೊಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ನೀವು ಈ ಈರುಳ್ಳಿ ಹಾಕುವಂಥ ಬಾಕ್ಸಲ್ಲಿ ಈ ರೀತಿ ಚಿಪ್ಗಳನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿ ನಾವು ವಿಡಿಯೋದಲ್ಲಿ ತೋರಿಸಿದಾಗೆ ಇಡೋದ್ರಿಂದ ಅದರಲ್ಲಿ ಹೇರ್ ಎಲ್ಲ ಚೆನ್ನಾಗಿ ಆಡೋದ್ರಿಂದ ಈ ಒಂದು ಈರುಳ್ಳಿ ಬೇಗನೆ ಕೆಡೋದಿಲ್ಲ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಓಕೆನಾ? ನೆಕ್ಸ್ಟ್ ಟಿಪ್ ಬಂದು, ಇಲ್ಲಿ ನೋಡ್ತಾ ಇದ್ದೀರಾ, ಈ ರೀತಿ ಚಿಕ್ಕ ಚಿಕ್ಕ ಮಳೆಗಳನ್ನು ಗೋಡೆಗೆ ಹೊಡಿಬೇಕಂದ್ರೆ ಗಂಡು ಮಕ್ಕಳು ಆರಾಮಾಗಿ ಹೊಡಿತಾರೆ, ಬಟ್ ಹೆಣ್ಮಕ್ಳು ತುಂಬಾ ಭಯ ಪಡ್ತಾ ಇರ್ತಾರೆ. ಸೊ ಅವರಿಗೆ ಈ ಒಂದು ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ. ಸೊ ನೋಡ್ತಾ ಇದ್ರೆ, ಈ ರೀತಿ ನೀವು ಸಣ್ಣ ಮಳೆನ ಕೈಯಲ್ಲಿ ಇಟ್ಕೊಂಡು ಹೊಡಿಬೇಕಂದ್ರೆ ಕೈಗೆ ಏಟ್ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಆವಾಗ ನೀವು ಈ ರೀತಿ ಒಂದು ಬಾಚಣಿಕೆ ಸಹಾಯದಿಂದ ಆ ಬಾಚಣಿಕೆಯಲ್ಲಿ ಈ ಒಂದು ಮಳೆನ ಇಟ್ಟು ನಂತರ ನೀವು ಹೊಡೆಯೋದ್ರಿಂದ ಅದು ನೀಟಾಗಿ ಗೋಡೆಯಲ್ಲಿ ಸೇರಿಕೊಳ್ಳುತ್ತೆ. ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ, ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮಗೂ ಕೂಡ ಖಂಡಿತ ಯೂಸ್ಫುಲ್ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.